ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೈಡೇ ಮಾರ್ನಿಂಗ್ದು ರುಟೀನ್ ಇದು. ಹೇಗಾಗಿದೆ ಅಂತ ಕಮೆಂಟ್ಸ್ ಆದರೂ ತಿಳಿಸಿ, ವ್ಯೂಸ್ ಆದರೂ ಮಾಡಿ. ಏನೂ ಇಲ್ಲ, ನಮ್ಮಂಥ ಬಡವರು ಬದುಕೋದು ಹೇಗೆ, ನಾವು ಕೂಡ ವಿಡಿಯೋ ಮಾಡ್ತಾ ಇದ್ವಿ. ಸ್ವಲ್ಪ ನಮ್ಮ ವಿಡಿಯೋಗಳಿಗೂ ರೆಸ್ಪಾನ್ಸ್ ಮಾಡಿ. ಒಂದು ಸ್ವಲ್ಪ ಮಾರ್ನಿಂಗು ಬೇಗ 6 o'clock ಎದ್ದೆ, ಎಲ್ಲನೂ ರಂಗೋಲಿ ಅದೆಲ್ಲ ನೀಟಾಗಿ ತೆಗೆದೆ. ಹೊರಗಡೆನೇ ಬಂದೆ ನಾನು. ಪಾತ್ರವೆಲ್ಲ ನೈಟೇ ಉಜ್ಜಿಟ್ಟಿದ್ದೆ. ಏನಕ್ಕಪ್ಪ ಅಂದರೆ ಮಾರ್ನಿಂಗ್ ಬೇಗ ಎದ್ದು ಶುಕ್ರವಾರ ಇರುತ್ತಲ್ಲ, ಪೂಜೆ ಅದು ಮಾಡೋದಿರುತ್ತೆ, ಸುಮ್ಮನೆ ಚೆನ್ನಾಗಲ್ಲ ಅಂಥೇಳಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಗ್ಯಾಸ್ ಕಟ್ಟಿ. ಹಾಗಾಗಿ ಮೊದಲು ಹೊರಗಡೆನೇ ಬಂದೆ. ಬಟ್ ಮಾರ್ನಿಂಗ್ ಹೊರಗಡೆ ಬಂದರೆ ಮಾತ್ರ ಆ ವ್ಯೂಸ್ ಎಲ್ಲ ಪಕ್ಷಿಗಳು ಚೀರಾಡೋ ಸೌಂಡ್ಗಳು, ಕೂಗೋ ಥರ ಮಾರ್ನಿಂಗ್ ಹೆಂಗಿರುತ್ತೆ ಅಂದರೆ ಅವು ಪಕ್ಷಿಗಳು ಕೂಗೋ ವಾಯ್ಸು, ಬನ್ನಿ ಬೇಗ ಎದ್ದೇಳ್ರಿ ಎಲ್ಲರೂ ಎದ್ದೇಳ್ರಿ, ಹೆಣ್ಮಕ್ಳೆಲ್ಲ ಎದ್ದೇಳ್ರಿ ಬೇಗ. ಬಟ್ ಏನೋ ಗೊತ್ತಿಲ್ಲ, ಮಾರ್ನಿಂಗ್ ಮಾತ್ರ ನಾವು ಬೇಗ ಎದ್ದರೆ ಮಾತ್ರ ಮೂಡ್ ಒಂಥರ ಚೆನ್ನಾಗಿರುತ್ತೆ. ಎದ್ದೇಳಬೇಕು ಹೆಣ್ಮಕ್ಳು ಬೇಗ. ನಾನು ಕೂಡ ತುಂಬ ಸೋಮಾರಿ ಇದ್ದೆ. ಇವಾಗ ಎದ್ದೇಳ್ತಾ ಇದ್ದೀನಿ. ಎದ್ದು ಎಲ್ಲ ನೀರು ಪೈಪ್ ಹಾಕಿ ಸಿಟೌಟ್ ತೊಳಿತಾ ಇದ್ದೀನಿ. ನಮ್ಮ ಮನೆ ಪಕ್ಕ ಮನೆ ಕಟ್ತಾ ಇದ್ದಾರೆ, ಅದ್ರಿಗೋಸ್ಕರ ತುಂಬ ಸಿಮೆಂಟದೆಲ್ಲ ಧೂಳು, ಮನೆಯೆಲ್ಲ ಧೂಳು. ಅದ್ರಿಗೋಸ್ಕರ ನಾನು ಮಂತ್ಲಿ ಒಂದು 2 times ಆದರೂ 3 times ಆದರೂ ನಾನು ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ. ಏನಕ್ಕಪ್ಪ ಅಂದರೆ ಅವೆಲ್ಲ ಧೂಳು, ಮನೆ ಕಟ್ತಾ ಇದ್ದಾರಲ್ಲ ಸಿಮೆಂಟಿಂದೆಲ್ಲನೂ ನಮ್ಮ ಮನೆಯಲ್ಲಿ ಫುಲ್ಲು ನೈಟು 1 day ಫುಲ್ಲು ಕ್ಲೀನ್ ಮಾಡಿದೆವು, ಮತ್ತು ನೆಕ್ಸ್ಟ್ ಡೇನೇ ಎಲ್ಲ ಫುಲ್ಲು ದುಮ್ ಆಗಿರುತ್ತೆ. ಹಾಗೆ ಏನೂ ಮಾಡೋಕ್ಕಾಗಲ್ಲ, ಪಕ್ಕ ಮನೆ ಇದ್ದರೆ ಇದೇ ಥರನೇ. ಬಟ್ ಆದರೆ ನಮ್ದು ಇದು ಸ್ವಂತ ಮನೆ ಅಲ್ಲ, ರೆಂಟ್ ಹೌಸು. ಲೀಸಿಗೆ ಹಾಕ್ಕೊಂಡಿವಿ ನಾವು ಇದನ್ನು. ಹಂಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತ ಇಲ್ಲ ಇದ್ರ ಬಗ್ಗೆ. ನಾನು ಮಾಡಬೇಕು, ನಾವು ಮನೆ ಕಟ್ಟಬೇಕಪ್ಪ. ಬೇಗ ನಾವು ಸೈಡ್ ತೊಗೋಬೇಕು, ಮನೆ ಕಟ್ಟಬೇಕು, ಬೆಳೆಯೋಣ. ನಾವು ಕೂಡ ಬೇಗ ಬೆಳೆಸ್ತೀರ ಅಂದ್ಕೊಂಡಿದ್ದೀವಿ. ನಾವು ಕೂಡ ಎಲ್ಲ ನೀಟಾಗಿ ತೊಳೆದೆ, ಹೊರಗಡೆ ಎಲ್ಲ ಪೈಪ್ ಹಾಕಿ ಚೆನ್ನಾಗಿ ತೊಳಿತೀನಿ. ನಾನು ತೊಳೆದು 1 hour ಒಳಗಡೆ ಬರ್ತೀನೇನೋ ಅಷ್ಟೇ, ಅದರಲ್ಲಿ ಮತ್ತೆ ಎಲ್ಲನೂ ಗಲೀಜಾಗಿರ್ತದೆ. ಹೊರಗಡೆ ಎಲ್ಲ ಇಷ್ಟು ನೀಟಾಗಿ ತೊಳೆದು ಬಂದದ್ದನ್ನು ಎಲ್ಲನೂ ಗಲೀಜು ಮಾಡ್ತಾರೆ. ನಮ್ಮ ಮನೆ ಪಕ್ಕ ಇನ್ನೊಬ್ಬರು ರೆಂಟಿಗಿದ್ದಾರೆ, ಅವರು ನಾವು ಎಲ್ಲರೂ ತಿರುಗಾಡಲೇಬೇಕಲ್ಲ. ಮಾರ್ನಿಂಗು ಹೊರಗಡೆ ಹೋಗೋದು ಅದು ಇದ್ದೇ ಇರುತ್ತೆ ಗಂಡ್ಸು ಮಕ್ಕಳದು. ನಾವು ತಿರುಗಾಡಬೇಡ ಅಂದ್ರೆ ಅವ್ರು ಕೇಳ್ತಾರೆ, ನಾವು ತೊಳೆದೀವಿ ನೀವು ತಿರುಗಾಡಬೇಡ್ರಿ ಅಂದ್ರೆ ಕೇಳ್ತಾರೆ. ಬಟ್ ಸ್ವಂತ ಮನೆನ ಹೇಳೋಕ್ಕೆ ಆಗಲ್ಲ. ಹಂಗಾಗಿ ಎಲ್ಲ ವಸ್ತು ಅದೆಲ್ಲ ನೀಟಾಗಿ ತೊಳೆದೆ ಚೆನ್ನಾಗಿ. ಬಟ್ ಮೇಲೆ ಪೈಪ್ ಹಿಡಿಯಲ್ಲ ನಾನು, ಕೆಳಗಷ್ಟೇ ಪೈಪ್ ಹಿಡಿತೀನಿ. ಎಲ್ಲನೇ ಅದಕ್ಕೆ ಮಾಪ್ ತೊಗೊಂಡು ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ ನಾನು ಅಷ್ಟು. ಇಲ್ಲಾಂದ್ರೆ ಹಾಗೆ ಬಿಟ್ಟರೆ ಇನ್ನೂ ಗಲೀಜು ಅನ್ನಿಸ್ತದೆ, ಇನ್ನೂ ಗಲೀಜಾಗುತ್ತಾ. ಒಂದು ಹನಿ ನೀರು ಬಿಟ್ರೂ ಅಲ್ಲಿ ಭಾಳ ಗಲೀಜಾಗುತ್ತಾ. ಅದ್ರಗೋಸ್ಕರ ನಾನು ಎಲ್ಲನೂ ನೀಟಾಗಿ ಹೊಂಟಿದ್ದಾರೆ ನೋಡಿ ಆಂಟಿ, ಅವ್ರದ್ದು ಹೋಟೆಲ್ ಇದೆ, ಅವ್ರು ಹೋಟೆಲ್ಗೆ ಹೋಗ್ತಾರೆ ಮಾರ್ನಿಂಗ್. ಆಂಟಿ ನಮ್ಮ ಪಕ್ಕದ ಮನೆ ಆಂಟಿ ಅವ್ರು ಹೋಗ್ತಾಯಿದ್ರು. ಅವ್ರು ಕೂಡ ನನಗೆ ಮಾತಾಡಿಸ್ತಾ ಇದ್ದರು. ಬಟ್ ಏನಕ್ಕೋ ಗೊತ್ತಿಲ್ಲ, ಫುಲ್ ಬಂದಿಲ್ಲ, ಕಟ್ಟಾಗಿದೆ ಅದು. ಅವರು ಮಾತಾಡಿಸ್ತಾಯಿದ್ರು, ಬೆಳಗ್ಗೆ ನೀನು ಎಷ್ಟು ತೊಳಿತೀಯಮ್ಮ ಬಿಡು, ನೀ ಎಷ್ಟು ತೊಳೆದ್ರೂ ಅದು ಅಷ್ಟೇ ಗಲೀಜಾಗುತ್ತಾ, ತೊಳಿಬೇಡ ಉಮಾ ಅಂತೇಳಿ ಅಂತಾರೆ ಆಂಟಿ ಜಾಸ್ತಿ. ಆದರೂ ಕೂಡ ಆಂಟಿಗೆ ಹೇಳ್ತಾ ಇದ್ದೆ, ಆಂಟಿ ಏನೂ ಮಾಡೋಕ್ಕಾಗಲ್ಲ ಆಂಟಿ, ತೊಳಿಲೇಬೇಕು, ಒರೆಸ್ಲೇಬೇಕು, ನಮಗೆ ಒಳ್ಳೇದಾಗಬೇಕಂದ್ರೆ ನಾವು ಗುಡಿಸ್ಲೇಬೇಕು. ಒಂದು ವಿಡಿಯೋದಲ್ಲಿ ನಾನು ಮಾಡಿಬಿಟ್ಟಿದ್ದೀನಿ, ಅದರೊಳಗೆ ಹೇಳ್ತಾರೆ ಒಬ್ಬರು, ಮನೆ ಅಂಗಳವನ್ನು ನಮ್ಮದು ಇದು ಅನ್ಕೋಬೇಕಂತ, ನಮ್ಮ ಕರ್ತವ್ಯ ಅನ್ಕೋಬೇಕಂತ. ಇದೇನಪ್ಪ ತೊಳಿಬೇಕೇನು ಮಾಡಬೇಕೇನು ಅಂಥೇಳಿ ಅನ್ಕೋಬಾರ್ದಂತ, ತೊಳಿಬೇಕಂತ, ಅದು ಕರ್ತವ್ಯ ಅನ್ಕೋಬೇಕಂತ. ಹೆಣ್ಮಕ್ಳದೊಂದು ಇದು ಅನ್ಕೋಬೇಕಂತ. ಹೊರಗಡೆ ತೊಳೆದು ಮಾಡಿ ನಾವು ರಂಗೋಲಿ ಹಾಕಿದರೆ ಅದೇ ಒಂದು ದೇಗುಲ. ಅದನ್ನು ಬಿಟ್ಟು ನಾವು ಮಾಡಬೇಕೇನೋ, ಡೈಲಿ ಹಾಕಬೇಕೇನೋ ಆ ಥರ ಅಲ್ಲ, ಮಾಡಲೇಬೇಕು. ಎಷ್ಟು ನಾವು ಚೆನ್ನಾಗಿ ಶುಚಿಗೊಳಿಸ್ತೀವಿ ಅಂದ್ರೆ ಅಷ್ಟು ನಮ್ಗೆ ಒಳ್ಳೆಯದು. ನಮ್ಗೆ ಒಳ್ಳೇದಾಗುತ್ತಾ, ಒಂದಲ್ಲ ಒಂದಿನ ದೇವ್ರ ಕೈ ಹಿಡಿತಾನೆ ನಮ್ಗೆ, ಬಿಡಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಬೆಳಗ್ಗೆ ಮಾರ್ನಿಂಗ್ ಮಾತ್ರ ನೀವೆಲ್ಲರೂ ಚೆನ್ನಾಗಿ ತೊಳೀರಿ, ಹೊರಗಡೆ ಚೆನ್ನಾಗಿ ರಂಗೋಲಿ ಹಾಕಿ. ಎಲ್ಲನೂ ಬರ್ತಾ ಇದ್ದೇವೆ ಇವಾಗ, ಎಷ್ಟೆಷ್ಟೋ ವೀಡಿಯೋಸ್ಗಳಿದ್ದಾವೆ ರಂಗೋಲಿದು. ಬರಲ್ಲ ಅಂದ್ರೂ ಆ ವಿಡಿಯೋ ನೋಡಿ ನಾವು ರಂಗೋಲಿ ಹಾಕ್ಬೋದು. ನಾನೇನು ಓನಾಗಿ ಹಾಕಲ್ಲ, ನಾನು ಕೂಡ ವಿಡಿಯೋ ನೋಡಿ ಅದು ನೋಡೇ ರಂಗೋಲಿ ಹಾಕ್ತೀನಿ. ಮತ್ತು ಈ ಪಾಟ್ಗಳು ತಂದೀನಿ 2, ನನಗೆ ತುಂಬ ಇಷ್ಟ ಗಿಡಗಳು ಬೆಳೆಸ್ಬೇಕಂತ. ಬಟ್ ಆದರೆ ಬಾಡಿಗೆ ಮನೆ ಇರೋದಕ್ಕೋಸ್ಕರ ನಾನು ಅಲ್ಲಿ ನೆಲದಾಗ ಹಾಕಿಲ್ಲ, 2 ಪಾಟ್ ತಂದು ಪಾಟ್ಗಳ್ದಾಗ ಹಾಕೀನಿ. ಅದು ರೋಸ್ ಬಿಡ್ತಾ ಇದೆ, ಅದೇ ಒಂಥರ ಖುಷಿ. ಅದಕ್ಕೆ ನಾನು ಎಲ್ರಿಗೂ ನಿಮಗೆ ತೋರಿಸ್ದೆ. ಮತ್ತು ಒಳಗಡೆ ಬಂದೆ, ಒಂಚೂರು
ದೇವ್ರ ಸಾಂಗ್ ಹಾಕೋಣ, ಹನುಮಾನ್ ಚಾಲೀಸ ಹಾಕೋಣ ಅಂತೇಳಿ ಕೇಶಿಂದ ಟಿ ವಿ ಹಚ್ಚಿದೆ. ನಮ್ಮ ಹತ್ರ ವೈಫೈ ಇದೆ, ಅದ್ರಗೋಸ್ಕರ ಯೂಟ್ಯೂಬಲ್ಲಿ ನಾನು ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡ್ದೆ. ಡೈಲಿ ಶಟರ್ಡೇ ಅಥವಾ ಫ್ರೈಡೇ, ಟ್ಯೂಸ್ಡೇ ಡೈಲಿನೂ ಏನಾದರೂ ಒಂದು ಹನುಮಾನ್ ಚಾಲೀಸ ಆಯಿತು, ದೇವ್ರ ಸಾಂಗ್ಗಳು, ಭಾಗ್ಯವಂತಿ ಸಾಂಗ್ಗಳು, ಆ ಥರ ನಾವು ಯಾವುದಾದ್ರೂ ಕೇಳ್ಕೊತಾನೆ ಇರ್ತೀವಿ. ಮಾರ್ನಿಂಗು ಸಾಂಗ್ ಹಚ್ಚಿದ್ರೇ ನನಗೆ ಸಮಾಧಾನ, ಇಲ್ಲಾಂದರೆ ನಂಗೆ ಸಮಾಧಾನ ಇಲ್ಲ. ನೈಟ್ ಇಡ್ಲಿಗೆ ಇಟ್ಟು ಪ್ಯಾಟರ್ನ್ ರೆಡಿ ಮಾಡಿ ಇಟ್ಟಿದ್ದೆ. ಅದ್ರಗೋಸ್ಕರ ಇಡ್ಲಿ ಪ್ಯಾಟರ್ನ್ ಯಾವ ಥರ ಆಗಿದೆ ಅಂತೇಳಿ ಕೇಶಿಂದ ಸ್ವಲ್ಪ ಸೌಟಾಡಿಸಿ ನೋಡ್ದೆ. ಅದನ್ನು ಚೆನ್ನಾಗಾಗಿತ್ತು. ನನ್ನ ಮಕ್ಕಳಿಗೆ ಇವತ್ತು ಬ್ರೇಕ್ಫಾಸ್ಟ್ ಅದೇ ಇಡ್ಲಿ ಮತ್ತು ವಡೆ ಮಾಡಿರಲಿಲ್ಲ. ನಾನು ವಡೆ ಮಾಡಲ್ಲ ಆಲ್ಮೋಸ್ಟಲ್ಲೂ, ನನ್ನ ಮಕ್ಕಳು ವಡೆ ಇಷ್ಟಪಡಲ್ಲ. ಇನ್ನೂ ಮೇ ಬಿ ಹಬ್ಬಬ್ಬ ಅಂದ್ರೆ ಒಂದು 2 ತಿಂತಾರಷ್ಟೇ. ಅದ್ರಗೋಸ್ಕರ ಸಾಂಬಾರು ಮಾಡೋಕೆ ರೆಡಿ ಮಾಡ್ಕೊಳತ್ತಿದ್ದೆ. ಎಲ್ಲನೂ ಕುಕ್ಕರ್ನಾಗೆ ಮಾಡ್ತೀನಿ ಸಾಂಬಾರು, ಎಲ್ಲನೂ ಅದರೊಳಗಡೆ ಹಾಕಿ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಸಾಂಬಾರು. ಯಾಕಂದ್ರೆ ಮಾರ್ನಿಂಗು ಇವಾಗ ನಾವು ಇದ್ರೊಳಗಡೆ ಮಾಡ್ಕೋತೀವಿ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡಿದೆ ನಾನು. ಆಲ್ಮೋಸ್ಟಲ್ಲೇನೋ ಕುಕ್ಕರಲ್ಲಿ ತಿಂದರೆ ಹಂಗಾಗುತ್ತಾ ಹಿಂಗಾಗುತ್ತಾ ಅಂತೇಳಿ ಬರ್ತಿರ್ತಾವೆ ಕಮೆಂಟ್ಸ್ಗಳು. ಆದರೂ ಏನೂ ಮಾಡೋಕ್ಕಾಗಲ್ಲ, ಇವಾಗ ಅನಿವಾರ್ಯ, ತಿನ್ನಲೇಬೇಕು, ಆಗಲೇಬೇಕು. ನಾವಿರೋ ಬ್ಯುಸಿ ಶೆಡ್ಯೂಲ್ದಾಗ ಕುಕ್ಕರೇ ಬೆಟ್ರಲ್ಲ, ಬೇಗ ಬೇಗ ಹಾಕಬೇಕು. ಮಕ್ಕಳಿಗೆ ಹೆಂಗಂದರೆ ನಮ್ಮ ಟೈಮಲ್ಲಿತ್ತು 9:30, 10 o'clock, 10:40ವರೆಗೂ ನಾವು ಸ್ಕೂಲಿಗೆ ಹೋಗಿವಿ. ಬಟ್ ಇವಾಗ ಹಂಗಲ್ಲ, 7 ಆಯಿತು ಕಲ್ಲಾಸ್ ಬಸ್ ಬಂದು ನಿಂತ್ಬಿಡ್ತಾವೆ ಮನೆ ಮುಂದೆ. ಅದ್ರಗೋಸ್ಕರ ಕುಕ್ಕರೇ ಯೂಸ್ ಮಾಡಬೇಕು, ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕುಕ್ಕರಲ್ಲೇ ಹಾಕಿದ್ದೆ ನಾನು. ಅದಕ್ಕೆ ಮ್ಯಾಲಿಂದ ಅದೇನು ಒಂಥರ ಹಿಂಗೆ ಬುರ್ಗ ಅಂತ ನೊರೆ ಬರ್ತದಲ್ಲ, ಆ ನೊರೆನ ಸ್ವಲ್ಪ ತೆಗಿತೀನಿ ನಾನು ಯಾವಾಗಲೂ. ನೊರೆನೇ ಮೇನು ಇದಂತೆ, ಅದ್ರಗೋಸ್ಕರ ಅದು ನೊರೆ ತೆಗಿತೀನಿ. ನೊರೆ ತೆಗೆದು ಎಲ್ಲನೂ ಅದರೊಳಗಡೆ ಹಾಕಿ ಲಿಟ್ಲು ಕ್ಲೋಸ್ ಮಾಡ್ತೀನಿ. ಬರುತ್ತೆ ಇವಾಗ. ಆ ಥರ ಮುಚ್ಚಿಟ್ಟು ಲಿಟ್ಲು ಕ್ಲೋಸ್ ಮಾಡಿದರೆ ಒಂಚೂರು ಬರುತ್ತೆ. ಬಂತು ನೋಡಿ, ಅದನ್ನು ತೆಗೆದು ಹಾಕ್ತೀನಿ. ಅದಕ್ಕೋಸ್ಕರ ಅದನ್ನು ತೆಗೆದು ಹಾಕಿದ್ದೆ. 1 ಟೈಮ್ ತೆಗೆದು ಹಾಕಿದ್ದೆ, ಅದು 2 ಟೈಮ್ದು. ಅದ್ರಗೋಸ್ಕರ ಲಿಟ್ಲ್ ಕ್ಲೋಸ್ ಮಾಡಿದೆ ನಾನು. ಅದು ಹಂಗೆ ಸೀಟಿ ಹೊಡಿಸ್ತೀನಿ, ಒಂದು 3 ಸೀಟಿ ಹೊಡಿಸಿ. ಮತ್ತು ಇಡ್ಲಿಗೂ ಇಡ್ತಾ ಇದ್ದೆ ನೀರು, ಅದು ಕುದಿಯೋಕ್ಕೆ ನೀರಿಟ್ಟಿದ್ದೆ. ಅದು ಬರ್ತಾಯಿತ್ತು, ಕುದ್ದು ಹೊಗೆ ಬರ್ತಾಯಿತ್ತು. ಅದ್ರಗೋಸ್ಕರ ಎಲ್ಲನೂ ಇಡ್ಲಿ ಒಂದು ಪ್ಲೇಟ್ಸ್ ಅದರೊಳಗಡೆ ಇಟ್ಟು ಅವರಿಗೆ ಸಾಂಬಾರು, ಒಂದು ಕಡೆ ಸಾಂಬಾರನ್ನೂ ಆಗಿತ್ತು ಆಲ್ಮೋಸ್ಟಲ್ಲು. ಅದ್ರದ್ದು ಇದಕ್ಕೆ ಹಾಕಬೇಕು, ಪಾಣೆ ಹಾಕಬೇಕು. ನಾನು ಬಗರ್ ಕೊಟ್ಟಿದ್ದಿಲ್ಲ. ಫಸ್ಟ್ ಇದನ್ನು ಮಾಡ್ಕೊಳ, ಅದು ಇನ್ನೂ ಸೀಟಿ ಹೊಡಿತಾ ಇತ್ತಲ್ಲ, ಅದ್ರಗೋಸ್ಕರ ಇಡ್ಲಿಗೆ ಇಟ್ಟಿದ್ನೆಲ್ಲ ಈ ಕಡೆ ಇಟ್ಟರೆ ಇದು ಆಗುತ್ತಲ್ಲ, ಅದ್ರಗೋಸ್ಕರ ಇಡ್ಲಿಗಿಟ್ಟೆ. ಮತ್ತು ಏನು ಅಂತಾರಪ್ಪ, 3 ಒಲೆ ಇರಬಾರ್ದು, ಮೀನ್ಸ್ 3 ಇದು ಇರಬಾರ್ದು ಅಂತಾರೆ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ತೊಗೊಂಡಿದ್ವಿ, ಏನೋ ಒಂದು ಕಾಯಷ್ಟು ಆ ಥರ ಇಡಬೇಕು ಅನ್ನೋದಿತ್ತು, ಅದ್ರಗೋಸ್ಕರ ತೊಗೊಂಡಿದ್ದೀನಿ. ಮತ್ತು ಸಾಂಬಾರು ಕೂಡ ಆಯಿತು. ಸಾಂಬಾರನ್ನು ಬಗರ್ ಕೊಟ್ಟೆ. ನನ್ನ ಮಗ ಸ್ನಾನ ಮಾಡಿ ಬಂದು ದೇವರು ನಮಸ್ಕಾರ ಮಾಡಿದ. ಅವನು ನಮಸ್ಕಾರ ಮಾಡಿ ಅವ್ನು ರೆಡಿ ಆಗೋಕ್ಕೆ ಹೋದ. ನಾನು ಇಡ್ಲಿ ಸಾಂಬಾರನ್ನ ಬಗರ್ ಕೊಟ್ಟು ಎಲ್ಲ ರೆಡಿ ಮಾಡಿದೆ. ನಾನು ಸ್ವಲ್ಪ ಮೇಲೆ ಉಪ್ಪು ಹಾಕಿದೆ, ಯಾಕಂದ್ರೆ ಹೆಂಗಾಗಿರುತ್ತೋ ಏನೋ ಅಂತೇಳಿ ಉಪ್ಪು ಹಾಕಿದೆ. ಬಟ್ ಆದರೂ ಸೂಪರಾಗಿತ್ತು ಸಾಂಬಾರು. ಹಾಗೆ ಚಟ್ನಿನೂ ರೆಡಿ ಮಾಡಿದೆ. ಚಟ್ನಿನೂ ಮಾಡಿದ್ದೆ ನಾನು ಆ್ಯಕ್ಚುಲಿ. ಯಾಕಂದರೆ ಏನೇ ಮಾಡಲಿ ನಾವು, ಇಡ್ಲಿ ದೋಸೆ ಪಡ್ಡು ಏನೇ ಮಾಡಲಿ ಚಟ್ನಿ ಇರಲೇಬೇಕಲ್ಲ. ನನ್ನ ಮಕ್ಕಳು ತಿಂತಾರೇನೋ ಅಂದ್ಕೊಂಡೆ, ಬಟ್ ಆದರೆ ನನ್ನ ಮಕ್ಕಳು ಚಟ್ನಿ ಯಾರೂ ತಿನ್ನಲೇ ಇಲ್ಲ. ಎಲ್ಲ ಸಾಂಬಾರೇ ತಿನ್ಕೊಂಡ್ರು ಇಬ್ಬರು ಕೂಡ, ಅವರಿಬ್ಬರು ಕೂಡ. ಹಾಗಾಗಿ ಎಲ್ಲನೂ ಮಾಡ್ದೆ, ತೆಗೆದಿಟ್ಟೆ. ಮತ್ತು 1 by 1 ನನ್ನ ಮಗನಿಗೆ ಗರಂ ನೀರು ಕೊಟ್ಟೆ ಕುಡಿಯೋಕೆ. ಅವನು ಕುಡಿತಾ ಇದ್ದ, ಹೊರಗಡೆ ರೆಡಿ ಆಗ್ತಾ ಇದ್ದ. ಅವನಿಗೆ ಟಿಫನ್ ಹಾಕಿ ಕೊಟ್ಟೆ. ಅವನಿಗೆ ಬ್ರೇಕ್ಫಾಸ್ಟು ಒಂದು ತೆಗೆದು ಹಾಕಿ ಕೊಟ್ಟೆ ನಾನು. ಇಡ್ಲಿ ಅವನೇ ಫಸ್ಟು ತಿನ್ನೋದು, ಏನಕ್ಕಂದ್ರೆ ಅವನದು 7 o'clock ಬಸ್ ಬರುತ್ತೆ. ಸುಮ್ಮನೆ ಏನಕ್ಕಪ್ಪ ಅವನೇ ಅಂತೇಳಿ ಫಸ್ಟ್ ಅವನಿಗೆ ಕೊಡ್ತೀವಿ. ನಮ್ಮ ಮನೇಲಿ ಡೈಲಿ ಅವನೇ ಫಸ್ಟ್, ನನ್ನ ಮಗನೇ ತಿನ್ನೋದು. ಹಂಗಾಗಿ ಅವನಿಗೆ ಹಾಕಿ ಕೊಟ್ಟೆ, ಅವ್ನು ತಿಂದ. ತೋರಿಸ್ತಾಯಿದ್ದೀನಿ ನೋಡಿ, ಚಟ್ನಿ, ಇಡ್ಲಿ ಸಾಂಬಾರು ಹೇಗಿದೆ ಹೇಳಿ, ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ನಮ್ಮ ಮನೆಗೆ ಒಂದು ಟೈಮ್ ಎಲ್ಲರೂ ತಿನ್ನೋಣ. ಓಕೆ ಜೋಕು, ನಿಜ ಅಲ್ಲ. ಅಲ್ಲಿಂದನೇ ತಿನ್ಕೊಂಬಿಡಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳು. ಓಕೆ, ಥ್ಯಾಂಕ್ ಯು. ಆಮೇಲೆ ಅವನಿಗೆ ಟಿಫನ್ ಮಾಡಿ ಕೊಟ್ಟು ಅವನಿಗೆ ತಿನ್ನಿಸಿ ಅವನಿಗೆ ಕಳಿಸಿದ್ಮೇಲೆ ಹುಫ್ ಅನಿಸ್ತ ಜೀವ. ಬರುತ್ತಾ ಮತ್ತೆ ನನಗೆ
ಅವನು ಹೋದ್ಮೇಲೆ ನೈಟ್ ಒಂದು ಟೈಮ್ ನಾನು ಎಲ್ಲನೂ ಗುಡಿಸೇ ಮಲ್ಕೊಂಡಿರ್ತೀನಿ. ಏನಕ್ಕಪ್ಪ ಅಂದರೆ ಬೆಳಗ್ಗೆ ಆಗಲ್ಲ, ಎಲ್ಲ ಹೊರಗಿಂದದ್ದು ಮಾಡ್ಕೊಂಬರೋದ್ರಾಗೆ ಟೈಮ್ ಆಗುತ್ತಲ್ಲ ಅಂಥೇಳಿ ಒಂದು ಟೈಮ್ ಗುಡಿಸಿ ಮಲ್ಕೊಂಬಿಡ್ತೀನಿ ನೈಟ್ ನಾನು ಹೆಂಗಾರ ಆಗಲಿ ಅಂಥೇಳಿ. ಬಟ್ ನೈಟ್ ಗುಡಿಸ್ಬಾರ್ದು ಅಂತಾರೆ, ಬಟ್ ಅಷ್ಟು ಬಿದ್ದಿತ್ತಪ್ಪ, ಅಷ್ಟು ಕಸ ಆಗಿತ್ತು ಅಂದರೆ ನಾನು ನೈಟೇ ಗುಡಿಸಿ ಮಲ್ಕೊಂಬಿಡ್ತೀನಿ. ಮಾರ್ನಿಂಗ್ ಯಾಕಂದ್ರೆ ಎದ್ದುಗಳೇ ನಾನು ಅಡುಗೆ ಮಾಡಲೇಬೇಕು, ಅನಿವಾರ್ಯ. ನಾನು ಅದು ಬಿಡಬೇಕು ಅನ್ಕೊತೀನಿ, ಅದು ಬಿಡೋಕ್ಕಾಗನೋದು. ಹಂಗಾಗಿ ಗುಡಿಸಿ ಆಮೇಲೆ ಹೊರಗಡೆ ನನ್ನೆಲ್ಲ ತಿರುಗಾಡ್ತಾರ ಅಂತ ಅವ್ರಿಗೋಸ್ಕರ ಅದನ್ನು ನೀಟಾಗಿ ಎಲ್ಲನೂ ಒಂದು ಟೈಮ್ ಕಸ ಹೊಡ್ಕೊಂಡೆ. ಮತ್ತು ದೇವ್ರ ಪೂಜೆ ಮಾಡಿದೆ, ಸ್ನಾನ ಮಾಡಿ. ನಮ್ಮ ಮನೆ ಹತ್ರ ಗುಡಿ ಇದೆ, ಗುಡಿಗೆ ಹೋಗ್ತಾ ಇದ್ದೆ ನಾನು. ಗುಡಿಗೆ ಹೋಗಿ ಮುಗಿಸ್ಕೊಂಡು ಬಂದೆ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.